ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಫೆಬ್ರವರಿ ತಿಂಗಳಿನಲ್ಲಿ ಬರ್ತಾ ಇರುವಂಥ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ವ್ರತ ತಿಥಿ ಯಾವಾಗ ಪ್ರಾರಂಭ, ಯಾವಾಗ ಅಂತ್ಯ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದೇ ಫೆಬ್ರವರಿ 5ನೇ ತಾರೀಕು ಬೆಳಗಿನ ಜಾವ 12:09 ಸಂಕಷ್ಟಹರ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ. ಬೆಳಗಿನ ಜಾವ ಅಂತ ಹೇಳಿದ್ರೆ ಈಗ 4ನೇ ತಾರೀಕು ರಾತ್ರಿ ಮಧ್ಯರಾತ್ರಿ 12 ಗಂಟೆಯ ನಂತರದಲ್ಲಿ ಏನಾಗುತ್ತೆ, ಅದು 5ನೇ ತಾರೀಕಿಗೆ ಸೇರಿಕೊಳ್ಳುತ್ತೆ. ಆವಾಗ ಅದನ್ನು 12 ಗಂಟೆ ನಂತರದಲ್ಲಿ ಅದನ್ನು ಬೆಳಗಿನ ಜಾವ ಅಂತಲೇ ತಿಳ್ಕೋಬೇಕಾಗತ್ತೆ. ಅಂದರೆ 5ನೇ ತಾರೀಕು ಬೆಳಗಿನ ಜಾವ 12:09 ಸಂಕಷ್ಟಹರ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ. ಇನ್ನು ಮುಕ್ತಾಯ ಆಗ್ತಾ ಇರುವಂಥದ್ದು ಅದೇ ದಿವಸ ರಾತ್ರಿ 12:22 ಮುಕ್ತಾಯ ಆಗುತ್ತೆ. 12:22 ಅಂತ ಹೇಳಿದ್ರೆ 12 ಗಂಟೆ ಮುಗಿದ ನಂತರದಲ್ಲಿ ಅದೇನಾಗುತ್ತೆ, 6ನೇ ತಾರೀಕಿಗೆ ಸೇರಿಕೊಳ್ಳುತ್ತೆ. 6ನೇ ತಾರೀಕು ಬೆಳಗಿನ ಜಾವ 12:22 ಮುಕ್ತಾಯ ಆಗ್ತಾ ಇರೋವಂಥದ್ದು. ಈ ಚಂದ್ರೋದಯ ಯಾವ ದಿವಸದಲ್ಲಿ ಆಗುತ್ತೋ ಅದೇ ದಿವಸವನ್ನು ನಾವು ಸಂಕಷ್ಟಹರ ಚತುರ್ಥಿ ವ್ರತವನ್ನು ನಾವು ಆಚರಣೆ ಮಾಡಬೇಕಾಗತ್ತೆ. ಹಾಗಾಗಿ ಚಂದ್ರೋದಯ ಆಗ್ತಾ ಇರೋದು ಕೂಡ 5ನೇ ತಾರೀಕು ರಾತ್ರಿ ಆಗಿರೋದ್ರಿಂದ ನಾವು ಈ ವ್ರತವನ್ನು 5ನೇ ತಾರೀಕೆ ಗುರುವಾರದಂದು ನಾವು ಈ ಒಂದು ವ್ರತವನ್ನು ಮಾಡಬೇಕಾಗತ್ತೆ. ಇನ್ನು ಇದಕ್ಕೆ ದ್ವಿಜಪ್ರಿಯ ಗಣಪತಿ ವ್ರತ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ದ್ವಿಜಪ್ರಿಯ ಅಂತ ಹೇಳಿದ್ರೆ ವೇದಜ್ಞಾನಿಗಳಿಗೆ ಪ್ರಿಯವಾದ ಗಣಪತಿ ಅಂತ ಇದರ ಅರ್ಥ. ಆದ್ದರಿಂದ ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಅಂತ ಕರೀತಾರೆ. ಇನ್ನು ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಈ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯನ್ನು ಮಾಡೋದ್ರಿಂದ ವಿದ್ಯೆ, ಜ್ಞಾನ, ಸಂಸ್ಕಾರ ಹಾಗೆ ಮಂತ್ರ ಸಾಧನೆಗೆ ಇದು ಅತ್ಯುತ್ತಮವಾದಂಥ ದಿನ ಅಂತ ಹೇಳಲಾಗುತ್ತೆ. ಆದ್ದರಿಂದನೇ ಇದು ವೇದಜ್ಞಾನಿಗಳಿಗೆ ಪ್ರಿಯವಾದಂಥ ದಿನ. ಈ ದಿವಸ ಯಾವುದೇ ಒಂದು ಮಂತ್ರ ಸಾಧನೆಯನ್ನು ಮಾಡಬೇಕಂತ ಇದ್ದವರು ಈ ದಿವಸ ಮಾಡೋದ್ರಿಂದ, ಅದನ್ನು ಪ್ರಾರಂಭ ಮಾಡಿ ಈ ಒಂದು ವ್ರತವನ್ನು ಮಾಡಿ ಅದನ್ನು ಮಾಡೋದ್ರಿಂದ ಅವರ ಕಾರ್ಯದಲ್ಲಿ ಸಿದ್ಧಿ ಆಗುತ್ತೆ, ಅದರಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಿಮ್ಮ ಕೆಲಸಗಳಲ್ಲಿ ಏನೇ ಒಂದು ಅಡೆತಡೆ ಇರಬಹುದು, ಕಾರ್ಯ ವಿಳಂಬ ಆಗಿರಬಹುದು, ಆರೋಗ್ಯ ಸಮಸ್ಯೆಗಳಿರ್ಬೋದು, ಏನೇ ಇದ್ದರೂ ಕೂಡ ಈ ಒಂದು ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡೋದ್ರಿಂದ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅನ್ನೋ ಒಂದು ಧಾರ್ಮಿಕ ನಂಬಿಕೆ ಇದೆ. ಆದ್ದರಿಂದನೇ ಇದು ತುಂಬಾ ವಿಶೇಷವಾದಂಥ ದಿವಸ. ಈ ದಿವಸ ಬೆಳಗ್ಗೆ ಸಂಕಲ್ಪವನ್ನು ಮಾಡಿ ಈ ಒಂದು ವ್ರತವನ್ನು ಮಾಡ್ತೀನಿ ಅಂತ ಬೆಳಗ್ಗೆನೇ ಸ್ನಾನವನ್ನು ಮುಗಿದ ನಂತರದಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಇನ್ನು ಈ ದಿವಸ ಸಂಜೆ ಮುಖ್ಯ ಪೂಜೆಯನ್ನು ಮಾಡೋದು, ವ್ರತಕಥೆಯನ್ನು ಓದುವಂಥದ್ದು ಅದೆಲ್ಲವನ್ನು ಕೂಡ ಸಂಜೆಯಲ್ಲಿ ನೀವು ಮಾಡಿಕೊಳ್ಬೇಕಾಗತ್ತೆ. ಆ ನಂತರದಲ್ಲಿ ಉಪವಾಸವನ್ನು ಬಿಡಬೇಕಾದ್ರೆ ಚಂದ್ರೋದಯದ ನಂತರದಲ್ಲಿ ಉಪವಾಸವನ್ನು ಬಿಟ್ಟು ಆ ಚಂದ್ರನಿಗೆ ಆರ್ಘ್ಯವನ್ನು ಕೊಟ್ಟ ನಂತರದಲ್ಲಿ ಉಪವಾಸವನ್ನು ಮುರಿಬೇಕಾಗತ್ತೆ. ಇನ್ನು ಚಂದ್ರೋದಯ ಯಾವ ಸಮಯದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ 5ನೇ ತಾರೀಕು ರಾತ್ರಿ 9:45 ನಂತರದಲ್ಲಿ ಚಂದ್ರೋದಯ ಆಗುತ್ತೆ. 9:45ರಿಂದ 9:50 ಈ ಒಂದು ಸಮಯದ ನಂತರದಲ್ಲಿ ಚಂದ್ರೋದಯ ಆಗ್ತಾ ಇರುವಂಥದ್ದು. ಇದರ ನಂತರದಲ್ಲಿ ನೀವು ಆ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಕೈ ಮುಗಿದು ನಮಸ್ಕರಿಸಿ ಆ ನಂತರದಲ್ಲಿ ನೀವು ಉಪವಾಸವನ್ನು ಮುರಿಬೇಕಾಗತ್ತೆ. ಮುಂದಿನ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿಗೆ ಸಂಬಂಧಪಟ್ಟಂಥ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ, ಯಾವಾಗ ಅಂತ್ಯ, ಹಾಗೆ ಚಂದ್ರೋದಯ ಸಮಯ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.